ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12ರ ಅಸಲಿ ಆಟ ಈಗ ಶುರುವಾಗಿದೆ. ಬಿಗ್ ಬಾಸ್ ಮುಗಿಯೋ ಹಂತಕ್ಕೆ ಬರ್ತಾ ಇದ್ದಂತೆ ಬಿಗ್ ಬಾಸ್ ಮನೆಯಲ್ಲಿದ್ದವರು ಬಿಗ್ ಬಾಸ್ ಟ್ರೋಫಿ ಮೇಲೆ ಕಣ್ಣಿಡೋದಕ್ಕೆ ಶುರು ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿರೋದು ಸದ್ಯ 11 ಮಂದಿ, ಇನ್ನಿಬ್ರು ಸೀಕ್ರೆಟ್ ರೂಮ್ ನಲ್ಲಿದ್ದಾರೆ. ಹೀಗಾಗಿ ಈ 13 ಮಂದಿ ಕೂಡ ಬಿಗ್ ಬಾಸ್ ಟ್ರೋಫಿ ಗೆಲ್ಲಬೇಕು ಅನ್ನೋ ಕನಸು ಕಾಣ್ತಾ ಇದ್ದಾರೆ. ಅದೆಷ್ಟರ ಮಟ್ಟಿಗೆ ಎಫರ್ಟ್ ಹಾಕ್ತಿದಾರೋ ಗೊತ್ತಿಲ್ಲ, ಟಾಸ್ಕ್ ನಲ್ಲಿ ಅದೆಷ್ಟರ ಮಟ್ಟಿಗೆ ಗೆದ್ದಿದ್ದಾರೋ ಅದು ಗೊತ್ತಿಲ್ಲ. ಎಂಟರ್ಟೈನ್ಮೆಂಟ್ ಅಂತೂ ಮೊದಲೇ ಇಲ್ಲ, ಆದ್ರೂ ಕೂಡ ಬಿಗ್ ಬಾಸ್ ಗೆಲ್ಲಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಹಠ ಅನ್ನೋದಕ್ಕಿಂತ ಅದೊಂಥರ ಕನಸು ಕಾಣ್ತಾ ಇದ್ದಾರೆ. ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದೀವಿ, ಇನ್ನಿರೋದು ಕೇವಲ 4 ವಾರ. ಹೀಗಾಗಿ ಈ 4 ವಾರ ಸೇಫ್ ಆದ್ರೆ ನಾನೇ ಟ್ರೋಫಿ ವಿನ್ನರ್ ಆಗಬಹುದು ಅನ್ನೋ ಆಸೆಯಲ್ಲಿದ್ದಾರೆ. ಆದ್ರೆ ಸ್ಪರ್ಧಿಗಳು ಅನ್ಕೊಂಡಂತೆ ಏನೂ ಆಗಲ್ಲ. ಯಾಕಂದ್ರೆ ಜನರಿಗೆ ಯಾರು ಇಷ್ಟ ಆಗ್ತಾರೋ ಅವ್ರು ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದು. ಹೀಗಾಗಿ ರಾತ್ರೋರಾತ್ರಿ ಬಿಗ್ ಬಾಸ್ ನಿಂದ ದೊಡ್ಡ ಸಂದೇಶ ಬಂದಿರೋದು. ನಾನ್ ಸೇಫ್ ಆಗ್ತೀನಿ, ನಾನ್ ಫಿನಾಲೆವರೆಗೂ ಇರ್ತೀನಿ ಅಂತಿದ್ದ ಕಂಟೆಸ್ಟೆಂಟ್ಗಳೇ ಮನೆ ಕಡೆ ಮುಖ ಮಾಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಮನೆಯಲ್ಲಿ ಯಾರು ಹೊರ ಹೋಗ್ತಾರೆ, ಯಾರು ಉಳ್ಕೋತಾರೆ ಒಂದು ಗೊತ್ತಾಗ್ತಾ ಇಲ್ಲ. ಇಷ್ಟು ದಿನದ ನಾಮಿನೇಷನ್ ಪ್ರಕ್ರಿಯೆ ನೋಡಿದ್ರೆ ಯಾರೂ ಕೂಡ ಊಹಿಸದಂತಹ ಸ್ಪರ್ಧಿಗಳೇ ಹೊರ ಹೋಗಿದ್ದಾರೆ. ಈ ವಾರ ಇವ್ರು ಹೊರ ಹೋಗ್ತಾರೆ ಅಂದ್ಕೊಂಡವರು ಸೇಫ್ ಆಗಿ ಇನ್ನೂ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಕಿರಿಕ್ ಮಾಡಿದ್ರು ಪರವಾಗಿಲ್ಲ, ಮೇಲಿಂದ ಮೇಲೆ ಕಾಂಟ್ರವರ್ಸಿ ಮಾಡಿದ್ರು ಓಕೆ. ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದವರು ಗಂಟು ಮೂಟೆ ಕಟ್ಕೊಂಡು ಮನೆ ಸೇರಿದ್ದಾರೆ. ಹೀಗಾಗಿ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಯಾರು ಊಹಿಸದ ಬೆಳವಣಿಗೆಗಳೇ ಆಗ್ತಾ ಇದೆ. ಇಷ್ಟು ವಾರದ ಎಲಿಮಿನೇಷನ್ ನಲ್ಲಿ 2-3 ಬಾರಿ ಮಾತ್ರ ಜನ ಊಹಿಸಿದವರು ಕಿಕ್ಔಟ್ ಆಗಿರಬಹುದು, ಉಳಿದವರನ್ನೆಲ್ಲ TRP ಬೇಸ್ ಮೇಲೆ ಹೊರ ಕಳಿಸಿದ್ದಾರೆ. ಈ ವಾರ ಕೂಡ ದೊಡ್ಡ ಎಲಿಮಿನೇಷನ್ ಆಗಲಿದೆ, ಒಬ್ರಲ್ಲ ಒಬ್ರನ್ನ ಹೊರ ಹಾಕಲಿದ್ದಾರೆ. ಕಳೆದ ವಾರ 2 ಎಲಿಮಿನೇಷನ್ ಮಾಡಿದ್ದೇವೆ ಅಂತ ಸುದೀಪ್ ಶಾಕ್ ಕೊಟ್ಟಿದ್ರು. ಆದ್ರಿದು ಸುಳ್ಳು ಅನ್ನೋದು ಇನ್ನೇನು ಇವತ್ತು ಅಥವಾ ನಾಳೆ ಗೊತ್ತಾಗುತ್ತೆ. ಆದ್ರೆ ರಿಯಾಲಿಟಿ ಈ ವಾರ ಹೊರ ಬರಲಿದೆ. ಕಳೆದ ವಾರಕ್ಕೆ ಸುದೀಪ್ ಹೇಳಿದ್ದು ಸುಳ್ಳಾಗಿರಬಹುದು, ಆದ್ರೆ ಈ ವಾರ ಅದೇ ಮಾತು ಸತ್ಯ ಆಗಲಿದೆ. ಯಾಕಂದ್ರೆ ಈ ವಾರ ಇಬ್ರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿದ್ದಾರೆ. ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಔಟ್ ಆಗೋ ಲಿಸ್ಟ್ ನಲ್ಲಿ 3 ಹೆಸರು ಎದ್ದು ಕಾಣಿಸ್ತಿದೆ. ಮೊದಲನೆಯದ್ದು ಚೈತ್ರ, 2ನೇಯದ್ದು ಮಾಳು, 3ನೇಯದ್ದು ಸ್ಪಂದನ. ಈ 3ರಲ್ಲಿ ಇವತ್ತು ಅಥವಾ ನಾಳೆ ಮಧ್ಯರಾತ್ರಿ ಒಬ್ಬ ಸ್ಪರ್ಧಿ ಮನೆಯಿಂದ ಹೊರ ಹೋಗಲಿದ್ದಾರೆ. ಆತ್ಮೀಯರೇ, ಬಿಗ್ ಬಾಸ್ ನ ವೀಕ್ಷಕರಾಗಿ ಹೇಳೋದಾದ್ರೆ 3 ಸ್ಪರ್ಧಿಗಳಲ್ಲಿ 2 ಬಿಗ್ ಬಾಸ್ ನಲ್ಲಿ ಉಳ್ಕೊಳ್ತಿರೋದು ಲಕ್ ನಿಂದ, ಇನ್ನೊಬ್ರು ಅವರ ಬಾಯಿಯಿಂದ. ಲಕ್ಕಿಂದ ಸೇಫ್ ಆಗ್ತಿರೋದು ಮಾಳು ಹಾಗೂ ಸ್ಪಂದನ, ಬಾಯಿಯಿಂದ ಸೇವ್ ಆಗ್ತಿರೋದು ಚೈತ್ರ. ಆದ್ರೆ ಈ ಲಕ್ ಆಗಲಿ ಜಗಳ ಗಲಾಟೆಯಾಗಲಿ ಬಹಳ ದಿನ ಕೈ ಹಿಡಿಯಲ್ಲ. ಹೀಗಾಗಿ 2 ದಿನದಲ್ಲಿ ಈ 3ರಲ್ಲಿ ಒಬ್ರು ಹೊರ ಹೋಗಲಿದ್ದಾರೆ. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಚೈತ್ರ ಅಥವಾ ಮಾಳು ಮಿಡ್ ನೈಟ್ ಎಲಿಮಿನೇಷನ್ ನಲ್ಲಿ ಹೊರ ಹೋಗಲಿದ್ದಾರಂತೆ. ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೇನು 3 ವಾರ ಇದೆ. ಹೀಗಾಗಿ ಬೇಡ ಅಂದ್ರೂ ಕೂಡ ಜನರೇ ಬಿಗ್ ಬಾಸ್ ನ ಮಿಸ್ ಮಾಡದೆ ನೋಡ್ತಾರೆ. ಇದೇ ಕಾರಣಕ್ಕೆ ಮಾಳು ಹಾಗೂ ಸ್ಪಂದನಾರನ್ನ ಡೇಂಜರ್ ಝೋನ್ಗೆ ತಂದು ನಿಲ್ಸಿರೋದು. ಇಷ್ಟು ದಿನ TRPಗಾಗಿ ಇಟ್ಕೊಂಡಿದ್ದ ವಿಕೆಟ್ಗಳನ್ನ ಈಗ ಮನೆ ಕಳಿಸೋದಕ್ಕೆ ರೆಡಿಯಾಗಿದ್ದಾರೆ. ಚೈತ್ರ ಕೂಡ ಸಿಕ್ಕಾಪಟ್ಟೆ ಇರಿಟೇಟ್ ಅನ್ಸೋದಕ್ಕೆ ಶುರುವಾಗಿದ್ದಾರೆ. ಅಶ್ವಿನಿ ಗೌಡಗಿಂತಲೂ ಇರಿಟೇಟ್ ಅನ್ನಿಸ್ತಿದ್ದಾರೆ. ಉಗುಳೋದೇನು ಪರ್ಚೋದೇನು, ನಿಜಕ್ಕೂ ಚೈತ್ರ ಆಟ ನೋಡ್ತಾ ಇದ್ದವರಿಗೆ ತಲೆ ಕೆಡ್ತಾ ಇದೆ. ಅದರಲ್ಲೂ ಚೈತ್ರ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದವರು, ರಜತ್ರನ್ನ ಕೊನೆವರೆಗೂ ಉಳಿಸ್ಕೊಳ್ಳೋ ಸಾಧ್ಯತೆ ಇದೆ. ಹೀಗಾಗಿ ಚೈತ್ರರನ್ನ ಹೊರ ಹಾಕೋದು ಬಹುತೇಕ ಪಕ್ಕ ಆಗಿದೆ. ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದ 2ರನ್ನ ಕೊನೆಯವರೆಗೆ ಇಟ್ಕೊಂಡ್ರೆ 100 ದಿನದಿಂದ ಇದ್ದವರಿಗೆ ಮೋಸ ಆಗಲಿದೆ. ಇದೇ ಕಾರಣಕ್ಕೆ ಚೈತ್ರಾಗೆ ಗಂಟು ಮೂಟೆ ರೆಡಿ ಮಾಡಿಸಿದ್ದಾರೆ. ಆತ್ಮೀಯರೇ, ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.